ಏನಾಯ್ತಮ್ಮ? ಅಪ್ಪ, ನನಗೆ ತಾರಕ್ ಬೇಕಪ್ಪ. ಅವನಿಲ್ದೆ ನಾನು ಒಂದು ಕ್ಷಣನೂ ಇರೋದಿಲ್ಲ. ನಾನು ಈಗಲೇ ಸಾಯ್ತೀನಪ್ಪ. ಬಾಯ್ ಮುಚ್ಚೆ ಸಾಕು. ನೀನೊಬ್ಳೆ ಯಾಕೆ ಸಾಯ್ತ್ಯಾ? ನಮಗೂ ಒಂಚೂರು ವಿಷ ತಂದು ಕೊಟ್ಬಿಡು. 3 ಜನನು ಒಟ್ಟಿಗೆ ಸತ್ತು ಹೋಗೋಣ. ನನಗೋಸ್ಕರ ನೀನ್ ಯಾಕಮ್ಮ ಸಾಯ್ತೀಯ? ಯಾಕೆ ಅಂದ್ರೆ ನಿನ್ನ ಹೆತ್ತ ತಪ್ಪಿಗೆ ಸಾಯ್ದೆ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳು? ಗಂಡ್ಮಕ್ಳು ಹುಟ್ಟಿದ್ರೆ ತಂದೆ ತಾಯಿ ಆಸ್ತಿಗೋಸ್ಕರ ಜಗಳ ಆಡ್ತಾರೆ. ಅದೇ ಹೆಣ್ಮಗ್ಳು ಹುಟ್ಟಿದ್ರೆ ನಮ್ಮನ್ನ ಚೆನ್ನಾಗಿ ನೋಡ್ಕೋತಾಳೆ ಅಂತ ಕಂಡು ದೇವ್ರನ್ನ ಬೇಡ್ಕೊಂಡು ನಿನ್ನನ್ನ ಹೆತ್ತೆ ಕಡೆ. ನೀನ್ ಹುಟ್ಟಿದಾಗ ನಿಮ್ಮಪ್ಪ ಇಡೀ ಊರಿಗೆ ಸಿಹಿ ಹಂಚಿದ್ರು. ಆದ್ರೆ ನೀನು ನಮ್ ಜೀವನನೇ ಕಹಿ ಮಾಡ್ತಿದ್ಯಲ್ಲೇ. ಮಗಳೇ, ನೀನು ಚಿಕ್ಕವಳಾಗಿದ್ದಾಗಿದ್ಲು ನಿನಗೆ ಬೇಕು ಅಂದಿದ್ದನ್ನ ನಾನು ಬೇಡ ಅಂದಿಲ್ಲ. ಕೆಲವೊಂದು ಸಾರಿ ನೀನು ಕೇಳದೆ ಹೋದ್ರೂ ನಾನು ತಂದು ಕೊಟ್ಟಿದ್ದೀನಿ. ಯಾಕೆ ಹೇಳು? ನೀನು ನನ್ನ ಮಗಳು. ನಿನ್ನೆಲ್ಲ ಫೀಲಿಂಗ್ಸು ಈ ಅಪ್ಪನಿಗೆ ಅರ್ಥ ಆಗುತ್ತೆ. ಈಗ ನೀನು ತಾರಕ್ ಬೇಕು ಅಂತಿದ್ಯಾ. ನಾನು ಅವನು ನಿನಗೆ ತಂದು ಒಪ್ಸೋ ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಸ್ವಲ್ಪ ತಾಳ್ಮೆಯಿಂದ ಇರಮ್ಮ. ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿನ್ನ ಜೀವನ ಹಾಳು ಮಾಡ್ಕೊಳ್ಳೋದಲ್ಲದೆ ನಮ್ಮ ಜೀವನನೂ ಹಾಳು ಮಾಡಬೇಡ. ತಂದೆಯಾಗಿ ನಿನ್ನ ಕೈ ಮುಗಿದು ಕೇಳ್ಕೊಳ್ಳೋದು ಇದು ಒಂದೇ. ನಿಮ್ಮಪ್ಪ ಹೊರಗಡೆ ಹೋದ್ರೆ ನೋಡಿದ ಜನ ಕೈ ಎತ್ತಿ ಮುಗಿತಾರೆ ಕಣೆ. ಇವ್ರ ಕೈಯಲ್ಲಿ ತೋರಿಸಿದ್ದನ್ನ ಅವರು ಕಣ್ಣಿಗೊತ್ಕೊಂಡ್ ಮಾಡ್ತಾರೆ. ಆದ್ರೆ ಇವತ್ತು ಎಲ್ಲ ಬಿಟ್ಟು ನಿನ್ ಮುಂದೆ ಕೈ ಮುಗಿತಿದ್ದಾರೆ. ನಿನಗಿನ್ನೂ ಮನ್ಸ್ ಕರಗ್ತಾ ಅಲ್ವೇನೆ? ಬೇಕಾದ್ರೆ ನನ್ ಕಾಲಿಗೆ ಬಿದ್ದು ಬೇಡ್ಕೊಳ್ಳಿ ಅಂತ ಹೇಳ್ಬಿಡು, ಅದನ್ನು ಮಾಡ್ಬಿಡ್ತೀವಿ. ಬೇಡ ಅಮ್ಮ, ಬೇಡ. ನಾನು ತಾರಕ್ ನಿಮ್ಮಿಬ್ಬರು ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು. ಅದ್ಬಿಟ್ಟು ನೀವು ನನ್ನ ಕಾಲಕ್ಕೆ